ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ಯಾವಾಗ ಬರ್ತಂತ ಭಾಳಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ರಿ. ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಏನು ಇಂದು ಅಂದರೆ ನಾಳೆ ಫಲಿತಾಂಶ ಪ್ರಕಟವಾಗ್ಬೋದು ಅಂತ. ಆದರೆ ವಿದ್ಯಾರ್ಥಿಗಳೇ, ನಿನ್ನೆ ನಾನು ತುಂಬ ಅಪ್ಡೇಟ್ ನೋಡಿದೆ. ಯಾವುದೇ ರೀತಿ ಈ ಒಂದು ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟ್ ಅನೌನ್ಸ್ ಆಗೋ ಕುರಿತು ಯಾವುದೇ ಅಪ್ಡೇಟ್ ಬಂದಿಲ್ಲ. ಅದಕ್ಕಾಗಿ ನಾನು ನಿಮಗೆ ಲೈವ್ ತಿಳಿಸ್ಕೊಡ್ತೀನಿ. ನೋಡಿ, ಇದು ಒಂದು KSEAB ಅಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಫಿಷಿಯಲ್ ವೆಬ್ಸೈಟು. ಈ ವೆಬ್ಸೈಟಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ವೆಬ್ಸೈಟಲ್ಲಿ ಇಲ್ಲಿ ಅಪ್ಡೇಟ್ ಇದೆ. ಏನಿದೆ ಅಂದರೆ ನೋಡಿ, 2024ರ ದ್ವಿತೀಯ PUC ಪರೀಕ್ಷೆ 3ರ NSQF ವಿಷಯಗಳ ಪ್ರಾಯೋಗಿಕ ಪರೀಕ್ಷೆಗಳು ನಡೆಸುವ ಕುರಿತು ಸುತ್ತೋಲೆ. ಅಂದರೆ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಡೆಸ್ತಾರಲ್ಲ, ಅದರ ಒಂದು ನೋಟಿಫಿಕೇಷನ್ ಆಗಿದೆ. ರಿಸಲ್ಟ್ ಕುರಿತು ಯಾವುದೇ ರೀತಿ ಅಪ್ಡೇಟೇಷನ್ ಬಂದಿಲ್ಲ. ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ ನೋಡಿ ವಿದ್ಯಾರ್ಥಿಗಳೇ, ಒಂದು ವೇಳೆ ರಿಸಲ್ಟ್ ಪ್ರಕಟವಾದರೆ ಇಂದು 3 ಗಂಟೆಗೆ ಪ್ರಕಟವಾಗ್ಬೋದು. ಯಾಕಪ್ಪ ಆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ವಿದ್ಯಾರ್ಥಿಗಳು, ಈ ಒಂದು ಅಫಿಷಿಯಲ್ ವೆಬ್ಸೈಟು ತುಂಬ ಸರ್ವರ್ ಲೋಡ್ ಇದೆ. ನೋಡಿದ ಇಂಟರ್ನಲ್ ಸರ್ವರ್ ಎರರ್ ಬರ್ತಾಯಿದೆ. ನಿನ್ನೆಯಿಂದನೂ ಇದೇ ರೀತಿ ಸರ್ವರ್ ಎರರ್ ಬರ್ತಕ್ಕಂಥದ್ದು. ಅದು ಯಾಕೆ ಬರ್ತಾಯಿದೆ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ರಿಸಲ್ಟ್ ಅಪ್ಡೇಟೇಷನ್ ಮಾಡ್ತಾ ಇದ್ದಾರೋ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡೋಣ ವಿದ್ಯಾರ್ಥಿಗಳೇ, ಇವತ್ತು ಸಾಯಂಕಾಲ 3 ಗಂಟೆಗೆ ಏನಾದರೂ ಅಪ್ಡೇಟ್ ಬರ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನಾವು ಅಪ್ಡೇಟು ಮಾಹಿತಿ ಸರ್ ನೀವು ಹೇಳ್ತೀರಾ, ಆಮೇಲೆ ಅಪ್ಡೇಟ್ ಕೊಡಲ್ಲ ಅಂತ ಹೇಳ್ತೀರಿ. ಬಟ್ ನಮಗೆ ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ. ಏನಂದರೆ ಒಂದು ದಿನಕ್ಕೆ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇರುತ್ತೆ ನೋಟಿಫಿಕೇಷನ್ ಪ್ರಕಾರ. ಅಂದರೆ ನೋಟಿಫಿಕೇಷನ್ ಹೋಗುತ್ತೆ ನಿಮಗೆ. 3ಕ್ಕಿಂತ ಹೆಚ್ಚು ವಿಡಿಯೋ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರೋಲ್ಲ. ಕೇವಲ 3 ವಿಡಿಯೋಗೆ ಮಾತ್ರ ನೋಟಿಫಿಕೇಷನ್ ಹೋಗುತ್ತೆ. 3 ವಿಡಿಯೋ ನಂತರ ಮಾಡಿದರೆ ನೋಟಿಫಿಕೇಷನ್ ಬರೋಲ್ಲ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ 3 ವಿಡಿಯೋ ನಿನ್ನೆ ಆಲ್ರೆಡಿ ಆಗಿಬಿಟ್ಟಿತ್ತು. ಅದಕ್ಕೆ ನಾಳೆ ತಿಳಿಸೋಣ ಅಂತ ಇವತ್ತು ಫಸ್ಟ್ ನಿಮ್ಮದೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ. ಅದಕ್ಕೆ ನೀವು ತಿಳಿಸ್ಕೊಡೋದೇನೆಂದರೆ, ಈ ಒಂದು ಅಫಿಷಿಯಲ್ ವೆಬ್ಸೈಟು ಸರ್ವರ್ ಲೋಡ್ ಇರತಕ್ಕಂಥದ್ದು. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ರಿಸಲ್ಟ್ ಏನಾದರೂ 3 ಗಂಟೆ ಒಳಗೆ ಪ್ರಕಟವಾದರೆ ಆ ಕುರಿತು ಅಪ್ಡೇಟ್ ಕೊಡ್ತೀನಿ. ಒಂದು ವೇಳೆ ಇವತ್ತು 3 ಗಂಟೆ ಅಥವಾ 5 ಗಂಟೆ ಒಳಗೆ ರಿಸಲ್ಟ್ ಪ್ರಕಟವಾಗಿಲ್ಲ ಅಂದರೆ 100% ನಿಮ್ಮ ರಿಸಲ್ಟು ಸೋಮವಾರನೇ ಪ್ರಕಟವಾಗುತ್ತೆ. ಯಾಕಂದರೆ ನಾಳೆ 2ನೇ ಶನಿವಾರ ರಜೆ ಇರ್ತಕ್ಕಂಥದ್ದು ಮತ್ತು ಭಾನುವಾರ ಕೂಡ ರಜೆ ಇರ್ತಕ್ಕಂಥದ್ದು. ನಿಮ್ಮ ಒಂದು ಫಲಿತಾಂಶ ಸೋಮವಾರವೇ ಪ್ರಕಟವಾಗುತ್ತೆ. ನೋಡೋಣ ವಿದ್ಯಾರ್ಥಿಗಳೇ, ಒಂದು ಸಾಯಂಕಾಲ ಏನಾದರೂ ಅಪ್ಡೇಟ್ ಬಂದರೆ ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.